ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್. ಈಗ ಮುಖ್ಯಾಂಶಗಳು. ಪಿಡಿಒ ಪರೀಕ್ಷೆ ಬರೆಯಲು ವಸ್ತ್ರ ಸಂಹಿತೆ ನಿಯಮ, ಯುವತಿಯರ ಅರ್ಧ ತೋಳಿನವರೆಗೂ ಬಟ್ಟೆ ಕತ್ತರಿಸಿದ ಅಧಿಕಾರಿಗಳು, ಆಕ್ರೋಶ ವ್ಯಕ್ತಪಡಿಸಿದ ಪರೀಕ್ಷಾರ್ಥಿಗಳು. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಇಲಾಖೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಸಚಿವರು, ಕಾರ್ಮಿಕರಿಗಾಗಿ 7 ಎಕರೆ ಪ್ರದೇಶದಲ್ಲಿ 2500 ಮನೆ ನಿರ್ಮಾಣ ಘೋಷಣೆ ಮಾಡಿದ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್. ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಷಷ್ಠಿ ಅಂಗವಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವ, ಬಾಯಿಗೆ ಬೀಗ ಧರಿಸಿದ ಉಪವಾಸ ವ್ರತ ಆಚರಿಸುವ ಭಕ್ತರು. ಹಾಸನ ನಗರದ ಎಲ್ವಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯಲು ತುಂಬು ತೋಳಿನ ಬಟ್ಟೆ ಧರಿಸಿ ಬಂದಿದ್ದ ಹಲವು ಯುವತಿಯರ ಹಾಗೂ ಮಹಿಳೆಯರ ಬಟ್ಟೆಯನ್ನು ಅರ್ಧ ತೋಳಿನವರೆಗೂ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಒಳಗೆ ಬಿಡುವುದನ್ನು ಖಂಡಿಸಿ ಅಧಿಕಾರಿಗಳು ಹಾಗೂ ಪರೀಕ್ಷಾರ್ಥಿಗಳ ನಡುವೆ ವಾಗ್ವಾದ ನಡೆಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ 150 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ನಗರದ ಎಲ್ವಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಭಾನುವಾರದಂದು ನಡೆಯುವ ಪರೀಕ್ಷೆಗೆ ಬಂದ ಹೆಣ್ಣು ಮಕ್ಕಳಿಗೆ ವಸ್ತ್ರ ಸಂಹಿತೆ ನಿಯಮವಿದ್ದು, ಹಾಲ್ ಟಿಕೆಟ್ನಲ್ಲಿ ನಿಯಮಗಳನ್ನು ಹಾಕಲಾಗಿದೆ. ಆದರೂ ಕೂಡ ಪರೀಕ್ಷಾ ನಿಯಮಗಳನ್ನು ಉಲ್ಲಂಘಿಸಿ ಪರೀಕ್ಷೆ ಬರೆಯಲು ಬಂದಿದ್ದೀರಾ, ನಮ್ಮ ಕರ್ತವ್ಯ ನಾವು ಮಾಡಲೇಬೇಕೆಂದು ಅಧಿಕಾರಿಗಳು ಉತ್ತರ ನೀಡಿದರು. ಕಡೆಗೆ ಕತ್ತರಿಯಿಂದ ಬಟ್ಟೆ ಕತ್ತರಿಸಿ ನಂತರ ಅಧಿಕಾರಿಗಳು ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟರು. ಈ ವೇಳೆ ಕೆಲ ಸಮಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪರೀಕ್ಷಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಆದರೆ ಪರೀಕ್ಷೆ ಪ್ರಾರಂಭವಾಗುವ ಸಮಯ ಹತ್ತಿರ ಇದ್ದರಿಂದ ಪರೀಕ್ಷಾರ್ಥಿಗಳು ಬೇಸರದಿಂದಲೇ ಪರೀಕ್ಷೆ ಬರೆಯಲು ತೆರಳಬೇಕಾಯಿತು. ಇದೇ ವೇಳೆ ವಿನೋದ್ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರದವರು ನಾನಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಬಿಟ್ಟಿ ನಿಯಮ ತಂದಿದ್ದಾರೆ. ಪರೀಕ್ಷೆಗೆ ಬರುವ ಹೆಣ್ಣು ಮಕ್ಕಳ ಬಟ್ಟೆ 1.5 ಇಂಚು ಹೆಚ್ಚಿದ್ರೂ ಕಟ್ ಮಾಡ್ತಾರೆ. ಯಾವ ರೂಲ್ಸ್ಗಳು ಇವೆಲ್ಲ? ಸೂಚನೆ ಕೊಡಬೇಕಾದ್ರೆ ತುಂಬುದೋಳ್ ಶರ್ಟ್ ಎಂದು ಹೇಳಿದ್ದಾರೆ. ತುಂಬುದೋಳ್ ಶರ್ಟ್ ಎಂದರೆ ಪೂರ್ತಿ ಶರ್ಟ್, ಮುಕ್ಕಾಲು ಭಾಗ ಶರ್ಟ್ ಕಟ್ ಮಾಡಿದ್ದಾರೆ. ಪಿಡಿಒ ಪರೀಕ್ಷೆ ನಡೆಯುತ್ತಿದ್ದು, ಈ ಪರೀಕ್ಷೆ ಬರೆಯಲೆಂದು ರಾಜ್ಯದ ಹೊರ ಜಿಲ್ಲೆಯಿಂದ ಅನೇಕ ಮಹಿಳೆಯರು, ಹುಡುಗಿಯರು ಬಂದಿದ್ದು, ಈ ರೀತಿ ಬಟ್ಟೆ ತುಂಡು ಮಾಡಿದ್ರೆ ಬಸ್ಸಿನಲ್ಲಿ ಹೆಣ್ಣು ಮಕ್ಕಳು ವಾಪಸ್ ಹೇಗೆ ಹೋಗ್ತಾರೆ ಎಂದು ಪ್ರಶ್ನೆ ಮಾಡಿದ್ರು. ಮೊಣಕೈವರೆಗೂ ತೋಳು ಇರಬೇಕೆಂದು ನಿಯಮ ಹೇಳಿದ್ದು, ಸ್ವಲ್ಪ ಬಟ್ಟೆ ಉದ್ದ ಇದ್ರೂ ಕೂಡ ಕತ್ರಿ ಮೂಲಕ ತುಂಡು ಮಾಡಲಾಗುತ್ತಿದೆ. ಕಿವಿ ಓಲೆ, ಮೂಗುಬಟ್ಟು, ಬಳೆ, ಕಾಲ್ ಚೈನು ಹಾಕಬೇಡಿ ಎಂದು ಬಿಚ್ಚಿಸಿದ್ದಾರೆ. ಮುಂದೆ ಬಟ್ಟೆಯನ್ನೇ ಹಾಕಬೇಡಿ ಎಂದು ಕಾನೂನು ತರಬಹುದೆಂದು ಬೇಸರದಲ್ಲಿ ತಿಳಿಸಿದ್ರು. 100ಕ್ಕೆ 90% ಹೆಣ್ಣು ಮಕ್ಕಳ ಬಟ್ಟೆ ಕಟ್ ಮಾಡಲಾಗಿದ್ದು, ಈ ರೂಲ್ಸ್ ಅನ್ನ ನಾನು ವಿರೋಧ ಮಾಡ್ತೇನೆ ಎಂದರು. ಏನಪ್ಪಾ ಅಂದ್ರೆ ಇವರು ಸರ್ಕಾರದವರು ಎಕ್ಸಾಮ್ ಗಳಿಗೆ ರೂಲ್ಸ್ ಗಳು ಮಾಡ್ತಾರೆ, ಬೇಕಾಬಿಟ್ಟಿಯಾದ ರೂಲ್ಸ್ ಗಳು ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಮಕ್ಳುಗಳಿಗೆ ಹೆಣ್ಮಕ್ಳಿಗೆ ಬರ್ತಾರೆ 1.5 ಇಂಚು ಬಟ್ಟೆ ಎಕ್ಸ್ಟ್ರಾ ಇದ್ರೂ ಕಟ್ ಮಾಡ್ತೀವಿ ಅಂತಾರೆ. ಯಾವ ತರ ರೂಲ್ಸ್ ಗಳು ಇವೆಲ್ಲ? ಕೊಡಬೇಕಾದ್ರೆ ತುಂಬದೋಳಿ ಶರ್ಟ್ ಗಳು ಅಂತ ಹೇಳಿದ್ದಾರೆ. ತುಂಬದೋಳಿ ಶರ್ಟ್ ಅಂದ್ರೆ ಎಷ್ಟು? ಪೂರ್ತಿ ಶರ್ಟ್ ಗಳು, ಮುಕ್ಕಾಲ್ ಭಾಗ ಶರ್ಟ್ ಗಳೆಲ್ಲ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳದೆಲ್ಲ ಬಟ್ಟೆ ಎಲ್ಲ ಕಟ್ ಮಾಡಿದ್ದಾರೆ. ಇದಾದ್ರೆ ಯಾವ ತರ ಮಾಡ್ಬೇಕು ಅಂತಿದ್ದಾರೆ ನಮ್ಮ ಸರ್ಕಾರದವರು. ಪಿಡಿಒ ಎಕ್ಸಾಮ್ ನಡೀತಾ ಇದೆ. ಹೆಣ್ಮಕ್ಳುಗಳು ತುಂಬಾ ಹೊರಗಡೆಯಿಂದ ಬಂದಿದ್ದಾರೆ ಸರ್. ಲೋಕಲ್ ಹೆಣ್ಮಕ್ಳುಗಳಾದ್ರೆ ಏನೋ ಒಂಥರ ನಡೆದೋಗುತ್ತೆ ಸರ್. ದೂರ ಹೋಗೋ ಹೆಣ್ಮಕ್ಳುಗಳಲ್ಲಿ ಯಾವ ತರ ಇದು ಮಾಡ್ತಾರೆ ಸರ್? ನಿಭಾಯಿಸೋದು ಹೆಂಗೆ ಸರ್? ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಟ್ಟೆ ಅರ್ಧೋಗಿದ್ರೆ ಪಾಪ ಅವ್ರು ಯಾವ ತರ ನೋಡಿ ಸರ್. ಈಗ ಮೊಳಕೈವರೆಗೂ ಇರ್ಬೇಕು ಅಂತ ಹೇಳಿದ್ದಾರೆ ರೂಲ್ಸ್, ಆಯ್ತಾ? 1 ಇಂಚ್ ಎಕ್ಸ್ಟ್ರಾ ಇದ್ದವ್ರದ್ದು ಬಟ್ಟೆ ಎಲ್ಲ ಕಟ್ ಮಾಡಿದ್ದಾರೆ ಸರ್. ತುಂಬದೋಳ್ ಶರ್ಟ್ ಗಳಿಗೆ ಅಂತ ಮಾತ್ರ ಹೇಳಿದ್ದವರು, ಆಯ್ತಾ? ತುಂಬದೋಳ್ ಶರ್ಟ್ ಗಳು ಬಿಟ್ಬಿಟ್ಟು ಬೇರೆ ಇದ್ರದ್ದೆಲ್ಲ ಕಟ್ ಮಾಡಿದ್ವು. ತುಂಬದೋಳ್ ಆದ್ರೆ ಕಟ್ ಮಾಡಿದ್ರೆ ಓಕೆ, ಅದು ಇದಕ್ತಿತ್ತು. 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇದ್ರು ಕಟ್ ಮಾಡಿದ್ದಾರೆ ಅಂದ್ರೆ ಯಾವ ಲೆಕ್ಕಾಚಾರ ಸಹ ಇದು? ಸರ್ಕಾರದ ರೂಲ್ಸ್ ಮಾಡಿದಾರೆ ಅಂದ್ರೆ ಏನಕ್ಕೆ? ಸುಮ್ಮನೆ ಆಟಾಡಕ್ ರೂಲ್ಸ್ ಮಾಡಿರ್ತಾರ? ಅವ್ರ ಮನೆ ಹೆಣ್ಮಕ್ಳು ಅದೇ ತರ ತಾನೆ. ಸರ್ಕಾರದವ್ರು ಸುಮ್ಮನೆ ಕುಂತ್ಕೊಂಡು ಆಟ ಆಡ್ತಾ ಇರ್ತಾರಂತ ಅವರು ಸರ್. ಕಿವಿ ಓಲೆ ಬಿಚ್ಚಿದ್ದಾರೆ, ಮೂಗ್ನತ್ ಬಿಚ್ಚಿದ್ದಾರೆ, ಕಾಲ್ ಚೈನ್ ಹಾಕಂಗಿಲ್ವಂತೆ. ಸದ್ಯ ದಿನ ಹೋದ್ರೆ ಬಟ್ಟೆನೂ ಹಾಕೋಬರ್ಬಿಡಿ ಅಂತ ಹೇಳ್ತಾರೆ ಸರ್ಕಾರದವ್ರು. ಆ ತರ ರೂಲ್ಸ್ ಮಾಡ್ತಾರ ಅಂತ ಸರ್ಕಾರದ ಮೇಲೆ ನನಗೆ ಡೌಟ್ ಆಗ್ತಿದೆ ಸರ್. ಏನಕ್ಕೆ ಮಾಡಿದಾರೆ ಅವ್ರನ್ನೇ ಕೇಳಬೇಕು ಸರ್. ಯಾರೋ ಕೂತಿರ್ತಾರೆ ಆಫೀಸಲ್ಲಿ ಕೂತ್ಕೊಂಡು ರೂಲ್ಸ್ ಮಾಡಿರ್ತಾರೆ. ಪಾಪ ಎಲ್ಲರಿಗೂ ತೊಂದರೆ ಕೊಡ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳುಗಳು ಗಂಡು ಮಕ್ಳುಗಳಿಗೆ ಹೆಂಗೆ ನಡೆದೋಗುತ್ತೆ ಸರ್. ಹೆಣ್ಮಕ್ಳುಗಳು ಇಲ್ಲಿ ಹೋಗ್ತಾರೆ ಸರ್. ತುಂಬಾ ಜಾಸ್ತಿ ಸರ್. ಮ್ಯಾಕ್ಸಿಮಮ್ 90% ಅದೇ ತರ ಮಾಡಿದ್ದಾರೆ ಸರ್. ಬಾಯ್ಸ್ ಇಲ್ಲ ಸರ್, ಇಲ್ಲಿ ಜಾಸ್ತಿ ಬಾಯ್ಸ್ ಇಲ್ಲ, ಎಲ್ಲ ಲೇಡೀಸೇ ಬರೀತಿರೋದು. ಎಲ್ಲರಿಗೂ ಮ್ಯಾಕ್ಸಿಮಮ್ ಬಟ್ಟೆ ನೋಡಿ ಅಲ್ಲಿ ತುಂಡೆಲ್ಲ ಬಿದ್ದಿದೆ, ಬಟ್ಟೆ ಪೀಸ್ಗಳು ಎಲ್ಲಾರನ್ನೂ ಕಟ್ ಮಾಡಿಬಿಟ್ಟಿದ್ದಾರೆ ಸರ್. HCN ನ್ಯೂಸ್ ಹಾಸನ್. ಕಾರ್ಮಿಕರ ಹಿತದೃಷ್ಟಿಯಿಂದ ಧಾರವಾಡ ಜಿಲ್ಲೆಯಲ್ಲಿ 2 ಅಂಬೇಡ್ಕರ್ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುವುದು ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದರು. ಗೋಕುಲ ರಸ್ತೆಯ ಗೋಕುಲ ಗಾರ್ಡನ್ನಲ್ಲಿ ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಧಾರವಾಡ ಜಿಲ್ಲೆಯ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ ವಿತರಣೆ, ಧನ ಸಹಾಯದ ಮಂಜೂರಾತಿ ಆದೇಶದ ಚೆಕ್ ವಿತರಣೆ, ಅಸಂಘಟಿತ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಧನ ಸಹಾಯದ ಚೆಕ್ ಮತ್ತು ನೋಂದಣಿ ಪ್ರಮಾಣ ಪತ್ರಗಳ ವಿತರಣೆ ಮತ್ತು ವಿವಿಧ ಕಾರ್ಮಿಕ ಕಾಯ್ದೆಗಳ ಅಡಿ ಕಾರ್ಮಿಕರಿಗೆ ಮಂಜೂರಾದ ಆದೇಶದ ಚೆಕ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು.
ಕರ್ನಾಟಕ ರಾಜ್ಯದಲ್ಲಿ 82ರಿಂದ 85ರಷ್ಟು ಅಸಂಘಟಿತ ಕಾರ್ಮಿಕರಿದ್ದಾರೆ. ಅದರಲ್ಲಿ 25 ವರ್ಗಗಳ ಅಸಂಘಟಿತ ವಲಯಗಳನ್ನು ಗುರುತಿಸಲಾಗಿದೆ. ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. 35 ಲಕ್ಷ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಲಾಗಿದೆ. ಗಿಗ್ ಕಾರ್ಮಿಕರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಲಾಗುವುದು. ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಂಡಳಿ 10,000 ಕೋಟಿ ತೆರಿಗೆ ಮೂಲಕ ಸಂಗ್ರಹ ಮಾಡಲಾಗುತ್ತಿದೆ. ತೆರಿಗೆ ಸಂಗ್ರಹವನ್ನು ಹೆಚ್ಚಳ ಮಾಡಲು ಕ್ರಮ ವಹಿಸಲಾಗುತ್ತದೆ ಎಂದು ಅವರು ತಿಳಿಸಿದರು. ದೇಶದಲ್ಲಿ ಸರ್ಕಾರ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳು ಮಾದರಿಯಾಗಿವೆ. ಇತ್ತೀಚೆಗೆ ಯುರೋಪ್ ಪ್ರವಾಸ ಕೈಗೊಂಡಾಗ ಸಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದ್ದೇನೆ. ಬಡವರ ಕಲ್ಯಾಣಕ್ಕಾಗಿ ವರ್ಷಕ್ಕೆ ಸುಮಾರು 60,000 ಕೋಟಿ ಖರ್ಚು ಮಾಡಲಾಗುತ್ತಿದೆ. 5 ವರ್ಷಕ್ಕೆ ಸರಿಸುಮಾರು 3 ಲಕ್ಷ ಕೋಟಿ ವ್ಯಯವಾಗಲಿದೆ. ಜನಪರ ಕಾಳಜಿ ಹೊಂದಿರುವ ಸರ್ಕಾರ ನಮ್ಮದು. ಜನಪರ ಸರ್ಕಾರಕ್ಕೆ ಜನರು ಸಹಕಾರ ನೀಡಬೇಕು ಎಂದರು. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಟ್ಟಡ ಕಾರ್ಮಿಕರಿಗೆ ಮನೆ ನಿರ್ಮಿಸಲು ಭೂಮಿ ಗುರುತಿಸಲಾಗಿದೆ. 7 ಎಕರೆ ಪ್ರದೇಶದಲ್ಲಿ ಸುಮಾರು 2,500ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಿ ಕಟ್ಟಡ ಕಾರ್ಮಿಕರಿಗೆ ಹಸ್ತಾಂತರ ಮಾಡಲಾಗುವುದು. ಆ ಮೂಲಕ ಕಾರ್ಮಿಕರಿಗೆ ಸೂರು ಕಲ್ಪಿಸದಂತಾಗುತ್ತದೆ ಎಂದರು. HCN ನ್ಯೂಸ್ ಹಾಸನ್. ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಷಷ್ಠಿ ಅಂಗವಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವವು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿತು.
ಕ್ಷೇತ್ರದ ಪ್ರಧಾನ ದೇವತೆ ಮೇಳಿಯಮ್ಮ, ರಂಗನಾಥ ಸ್ವಾಮಿ, ಈಶ್ವರ ಸ್ವಾಮಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ಪರಿವಾರ ದೇವರು, ಕ್ಷೇತ್ರದ ಹಿಂದಿನ ಪೀಠಾಧ್ಯಕ್ಷರಾದ ಪರದೇಶಿ ರಾಮಯ್ಯ ಸ್ವಾಮಿಯವರ ಸ್ಮರಣೆಯೊಂದಿಗೆ ಜಾತ್ರಾ ಮಹೋತ್ಸವ ಆರಂಭವಾಗಿತ್ತು. ಕ್ಷೇತ್ರದ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಮಾಡಲಾಯಿತು. ರಥವನ್ನ ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು. ಮಂಗಳವಾದ್ಯದ ನಾದದೊಂದಿಗೆ ದೇವರನ್ನ ಅಡ್ಡ ಉತ್ಸವದ ಮೂಲಕ ರಂಗನಾಥ ಸ್ವಾಮಿ ದೇಗುಲದ ಆವರಣಕ್ಕೆ ತಂದು ಪೂಜೆ ಸಲ್ಲಿಸಿ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಆದಿಚುಂಚನಗಿರಿ ಕ್ಷೇತ್ರದ ಮಠಾಧೀಶರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್, ಶಾಸಕ ಎಚ್ಡಿ ರೇವಣ್ಣ, ಹಾಸನ ಮಠದ ಶಂಭುನಾಥ ಸ್ವಾಮೀಜಿ, ಕಬಳಿ ಮಠದ ಶಿವಪುತ್ರ ಸ್ವಾಮೀಜಿ ಅವರು ತೇರಿಗೆ ಪೂಜೆ ಮಾಡಿದ ಬಳಿಕ ಭಕ್ತಾದಿಗಳು ತೇರನ್ನ ಎಳೆದು ಬಾಳೆಹಣ್ಣು ದವನವನ್ನ ತೇರಿನ ಕಳಸದತ್ತ ಎಸೆದು ಭಕ್ತಿಯಿಂದ ನಮಿಸಿದರು. ಉಪವಾಸ ವ್ರತ ಆಚರಿಸುವ ಭಕ್ತರು ಬಾಯಿಗೆ ಬೀಗ ಧರಿಸಿದ್ರು. ತಂಬಿಟ್ಟಿನ ಆರತಿ ಹೊತ್ತ ಮಹಿಳೆಯರು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವದ ನಂತರ ಕ್ಷೇತ್ರದ ಸರ್ಪ ವಾಹನೋತ್ಸವ ಜರುಗಿತು. ಕುಂದೂರು, ದೊಡ್ಡ ಕರಡೇವು, ಚಿಕ್ಕ ಕರಡೇವು, ಬೆಳಕುಲಿ, ಮೊದಲಾಪುರ, ತಿಮ್ಲಾಪುರ, ಅಣ್ಣೇನಹಳ್ಳಿ, ಅಗ್ರಹಾರ, ಆಲದಹಳ್ಳಿ, ಸಾತೇನಹಳ್ಳಿ, ಮೂಡನಹಳ್ಳಿ, ಚೌಡಗಾಲಿ, ವಾರನಹಳ್ಳಿ, ತರಬೇನಹಳ್ಳಿ, ಯಲ್ಲಿಯೂರು ಸೇರಿ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು. ಕ್ಷೇತ್ರದಲ್ಲಿರುವ ಎಲ್ಲಾ ದೇಗುಲಗಳಿಗೆ ವಿದ್ಯುತ್ ದೀಪಾಲಂಕಾರ. HCN ನ್ಯೂಸ್, ಚನ್ನರಾಯಪಟ್ಟಣ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ವಿರಾಮ. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ವಿದ್ಯಾಭ್ಯಾಸದ ಜೊತೆಯಲ್ಲೇ ಮಕ್ಕಳಿಗೆ ಮಾನವ ಸಂಬಂಧ ಹಾಗೂ ರೈತರ ಅಳಲು ಮುಂತಾದ ವಿಚಾರಗಳ ಅರಿವು ಮುಂದಿನ ಅವರ ಜೀವನಕ್ಕೆ ಸಹಕಾರ ಆಗಲಿದೆ ಎಂದು JSS B.Ed ಕಾಲೇಜು ಉಪನ್ಯಾಸಕಿ ಮೀನಾಕ್ಷಿ ಖಾದರ್ ಅಭಿಪ್ರಾಯಪಟ್ಟರು. ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಶುಕ್ರವಾರದಂದು ಬಾಗೆ JSS ಪಬ್ಲಿಕ್ ಶಾಲೆ ಮಕ್ಕಳಿಂದ ರೈತರ ಅಳಲು ಮತ್ತು ಮಾನವ ಸಂಬಂಧಗಳ ಕುರಿತಾದ ಬೀದಿ ನಾಟಕ ಪ್ರದರ್ಶನದ ಉದ್ಘಾಟನೆ ಮಾಡಿ ಮಾತನಾಡಿ, ಇಂದಿನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ರೈತರು ಅನುಭವಿಸುತ್ತಿರುವ ಕಷ್ಟಗಳ ಬಗ್ಗೆ ಮಕ್ಕಳು ಜಾಣ್ಮೆಯಿಂದ ಅಭಿನಯಿಸಿ ತೋರಿಸಿದ್ದಾರೆ. ನಾಡಿನ ಬೆನ್ನೆಲುಬಾದ ರೈತನ ಜೀವನದ ಕುರಿತು ಹಾಗೂ ಮಾನವೀಯ ಸಂಬಂಧಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಭಾವನೆ ಮೂಡಿಸಲು ಇಂತಹ ಪ್ರದರ್ಶನಗಳಿಂದ ಸಾಧ್ಯ ಎಂದರು. ಅಕ್ಕಮಹಾದೇವಿ ಮಹಿಳಾ ಸಂಘದ ಅಧ್ಯಕ್ಷೆ ಕೋಮಲಾ ದಿನೇಶ್ ಮಾತನಾಡಿ, ಮಕ್ಕಳಲ್ಲಿ ಮಾನವೀಯ ಮೌಲ್ಯ, ಸಾಹಿತ್ಯಾತ್ಮಕ ಭಾವನೆಗಳನ್ನು ಬೆಳೆಸಲು ಇಂತಹ ಪ್ರದರ್ಶನಗಳು ಸಹಕಾರಿಯಾಗಲಿವೆ. ಇದಕ್ಕೆ ಮುಂದಾದ ಶಾಲೆಗೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ನೆಮ್ಮದಿಯಾಗಿರ್ಲಿ ಅಂತ ಸಾಲ ಸೂಲ ಮಾಡಿ ದೊಡ್ಡ ಶಾಲೆಗೆ ಸೇರಿಸಿದ್ರೆ ನೀನ್ ಮಾತ್ರ ಚೇಷ್ಟೆ ಮಾಡ್ಕೊಂಡು ಹೊಲ, ಗದ್ದೆ, ತೋಟ ಅಂತ ತಿರುಗ್ತಿದ್ಯಾ. ಒಂದ್ ಬಾರಿಸ್ತೀನಿ ನೋಡು. ಯಾಕಮ್ಮ ಅಷ್ಟು ಕೋಪ? ರೈತರು ನಮ್ ದೇಶದ ಬೆನ್ನೆಲುಬು ಅಲ್ವೇನಮ್ಮ? ಅದೆಲ್ಲ ನಂಗೆ ಗೊತ್ತಿಲ್ಲ ಮನು. ನೀನ್ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು. ಸರಿ, ಅಧ್ಯಕ್ಷೆಯಾಗಿ ಇವತ್ತು ಮೊದಲನೇ ಬಾರಿ ಒಂದು ವೇದಿಕೆಗೆ ಬಂದಿದ್ದೀನಿ. ಅದು ಮಕ್ಕಳ ಮುಖಾಂತರ ಬಂದಿದ್ದೀನಿ. ತುಂಬ ಹೆಮ್ಮೆ ಆಗುತ್ತೆ. ಮತ್ತು ಪ್ರಕೃತಿ ವಿಕೋಪದಿಂದ ರೈತರುಗಳು ಎಷ್ಟು ಕಂಗಾಲಾಗಿದ್ದಾರೆ, ಏನು ಅದ್ರ ಬಗ್ಗೆನೂ ಒಂದು ಸಂದೇಶ, ಮತ್ತು ಮಾನವೀಯ ಜೀವನ ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೀವುಗಳೆಲ್ಲರೂ ಒಂದು ಬೀದಿ ನಾಟಕದ ಮುಖಾಂತರ ತಿಳಿಸ್ತಾ ಇರೋದು ಒಂದು ಹೆಮ್ಮೆಯ ವಿಷಯ. ಇದೇ ಥರ ಮುಂದುವರಿಸ್ಕೊಂಡು ಹೋಗಲಿ. ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ಸಹಕಾರನ ಕೊಡ್ತೀವಿ ಅಂದ್ಕೊಂಡಿದೆ. ಯಾಕೆಂದರೆ ನಾವೆಲ್ಲರೂ ಕೂಡ ಸಮುದಾಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸಮುದಾಯ ಸಮಾಜ ಅಂದಮೇಲೆ ಹಲವಾರು ಸಾಮಾಜಿಕ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಎಷ್ಟೇ ನಾವು ಅದಕ್ಕೆ ಪರಿಹಾರವನ್ನ ಕಂಡ್ರೂ ಕೂಡ ಅದು ಪರಿಹಾರ ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವರು ಇಟ್ಕೊಂಡಿರೋ 2 ಟಾಪಿಕ್ ತುಂಬಾನೇ ಚೆನ್ನಾಗಿದೆ. ರೈತನ ಅಳಲು, ಇನ್ನೊಂದು ಮಾನವೀಯ ಸಂಬಂಧಗಳು. ನಮ್ಗೆಲ್ಲ ಗೊತ್ತಿರೋ ಹಾಗೆ
ರೈತರ ಶ್ರಮ ಬೆವರಿನಿಂದನೇ ನಮ್ಮ ಒಂದು ಜೀವನ ಸಾಗ್ತಾ ಇದೆ. ಈ ಭೂಮಿಯಲ್ಲಿ ಅವರು ದುಡಿದೇ ಹೋದ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ಹಾಗೆ ನಾವು ಸಂಬಂಧಗಳಿಗೆ ಬರೋಣ. ಸಂಬಂಧಗಳು ಅರ್ಥವನ್ನ ನಿಜವಾಗ್ಲೂ ಈ ಸಾರ್ವಜನಿಕರು ಕಂಡುಕೊಂಡಿದ್ದು ಯಾವಾಗಪ್ಪ ಅಂದ್ರೆ 1919ರಲ್ಲಿ ಕೊರೋನಾ ಬಂತು. ಆ ಕೊರೋನಾದ ಸಮಯದಲ್ಲಿ ಸಂಬಂಧಗಳು ಬೇರ್ಪಟ್ಟಿದ್ವು, ಆದ್ರೆ ಸಂಬಂಧಗಳು ಒಂದಾಗಿದ್ದು ಆ ಕೊರೋನಾದ ಮೂಲಕ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಬೆಂಗಳೂರಲ್ಲಿ ಇದ್ದವರೆಲ್ಲ ತಮ್ಮ ತಮ್ಮ ವಾಸಸ್ಥಳಗಳಿಗೆ, ತಮ್ಮ ನೇಟಿವ್ ಪ್ಲೇಸಿಗೆ ಹೋಗಿರೋದನ್ನ ನಾವು ನೋಡ್ಬೋದು. ಎಷ್ಟೊಂದು ಕಷ್ಟಪಟ್ಕೊಂಡು ಅವರು ತಮ್ಮ ಕುಟುಂಬ ಸಮೇತರಾಗಿ ಹೋಗಿದ್ದಾರೆ. ಯಾಕೆಂದ್ರೆ ನಗರ ಜೀವನನೇ ಮುಖ್ಯ ಅಲ್ಲ, ನಮಗೆ ಆ ಹಳ್ಳಿಯ ಜೀವನನೇ ಮುಖ್ಯ ಅಂತ ಹೇಳ್ಬೋದು. ನಮ್ಮೆಲ್ಲರಿಗೂ ಗೊತ್ತಿದೆ, ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ ನಾವು ಹೇಳ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳನ್ನ ನಮ್ಮ ರೈತರು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಸಾಲ ತಗೋತಾರೆ, ಸಾಲ ತೀರ್ಸಕ್ಕಾಗಲ್ಲ. ಮತ್ತೆ ನಮ್ಮ ಸೀಸನ್ ಅಲ್ಲೂ ಕೂಡ ಅದು ಏರುಪೇರು ಆಗ್ತಾ ಇದೆ. ಯಾವ ಸೀಸನ್ ಯಾವಾಗ ಬರುತ್ತೆ ಏನು ಅಂತ ಕಾಫಿ ಬೆಳೆಗಾರರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಕೆಬಿ ಸುಬ್ರಹ್ಮಣ್ಯ, ಸಾಹಿತ್ಯ ಪರಿಷತ್ತು ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಶಿಕ್ಷಕ ಚೇತನ್, ಜೆಎಸ್ಎಸ್ ಶಾಲೆ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಸಕಲೇಶಪುರ. ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯಿಂದ ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿದ್ದ ಎಂಎಸ್ಎಂಇ ಕ್ಲಸ್ಟರ್ ಮೀಟ್ ಗ್ರಾಹಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಗ್ರಾಹಕರು ಬ್ಯಾಂಕ್ನಿಂದ ತಮಗಾದ ಸಹಕಾರದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸದಲ್ಲದೆ ಸನ್ಮಾನಿಸಿ ಗೌರವಿಸಿದರು. ಹಾಸನ ನಗರದ ಬಿಎಂ ರಸ್ತೆ ಎಪಿಎಂಸಿ ಮಾರಾಟ ಮಳಿಗೆಯ ಬಳಿ ಕಚೇರಿ ಆವರಣದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಎಂಎಸ್ಎಂಇ ಕ್ಲಸ್ಟರ್ ಮೀಟ್ ಗ್ರಾಹಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಬ್ಯಾಂಕ್ ಸಂಸ್ಥಾಪಕ ಎಂಎಂ ಬಾಲಸುಬ್ರಾವ್ ಪೈ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಬ್ಯಾಂಕ್ ಸಹಾಯಕ ವ್ಯವಸ್ಥಾಪಕ ಆಂಟೋನಿ ರಾಜ್ ಇದೇ ವೇಳೆ ಮಾತನಾಡಿ, ಎಂಎಸ್ಎಂಇ ಮುಖಾಂತರ 4,000 ಲಕ್ಷ ಸಾಲ ನೀಡಲಾಗಿದೆ, ಅದರಲ್ಲೂ ಹಾಸನ ಒಂದರಲ್ಲೇ 2,000 ಲಕ್ಷದವರೆಗೂ ಸಾಲ ನೀಡಲಾಗಿದೆ ಎಂದರು. ನಂತರ ಗ್ರಾಹಕರಿಗೆ ದೊರೆಯುವಂತಹ ಗೃಹ ಸಾಲ, ವಾಹನ ಸಾಲ, ಎಜುಕೇಷನ್ ಲೋನ್ ಮತ್ತು ವೈಯಕ್ತಿಕ ಸಾಲದ ಬಗ್ಗೆ ಮಾಹಿತಿ ನೀಡಿದರು. ಸೀನಿಯರ್ ಮ್ಯಾನೇಜರ್ ಆನಂದ್ ಕುಮಾರ್ ಮಾತನಾಡಿ, ಕೆನರಾ ಬ್ಯಾಂಕ್ ಉತ್ತಮವಾಗಿ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿದೆ ಮತ್ತು ಕೆನರಾ ಬ್ಯಾಂಕ್ನಲ್ಲಿ ದೊರೆಯುವ ಏಂಜಲ್ ಲೋನ್ ಬಗ್ಗೆ ತಿಳಿಸಿದರು. ನಂತರ ಅರ್ಪಿತಾ ಆಟೋಮೊಬೈಲ್ಸ್ನ ವ್ಯವಸ್ಥಾಪಕ ಪಾಲುದಾರರಾದಂತಹ ಮಮತಾ ಎಸ್ ಪಾಟೀಲ್, ಶೈಲೇಂದ್ರ, ಶ್ರೀನಿವಾಸ್ ಮತ್ತು ಗ್ರಾಹಕರು ಮಾತನಾಡಿದರು. ಇದೇ ವೇಳೆ ಅರ್ಪಿತಾ ಆಟೋಮೊಬೈಲ್ಸ್ನ ವ್ಯವಸ್ಥಾಪಕ ಪಾಲುದಾರರಾದಂತಹ ಮಮತಾ ಎಸ್ ಪಾಟೀಲ್, ಕದಂಬ ನಾನಾ ಸಾಹೇಬ್, ಹಿರಿಯ ವ್ಯವಸ್ಥಾಪಕರು, ಬಿಎಂ ರಸ್ತೆ ಶಾಖೆ ಹಾಸನ ಇವರ ಕಾರ್ಯವೈಖರಿಯನ್ನ ಮೆಚ್ಚಿ ಗ್ರಾಹಕರು ಸನ್ಮಾನಿಸಿದರು. Circle office, there are 6 regions, and among all the 6 regions, Hassan is one of the regions. And today across India, we are organizing the customer outreach program. See, Canara Bank is one of the largest public sector bank. We are having more than 10 lakh crore in advances, and among MSME we are having more than 1 lakh 39,000 crore. So in that direction, to reach to the customer of our MSME customers, we are here to promote our MSME products as per the direction of our owner, that is Government of India. We are organizing this MSME outreach program where we are showcasing our products, that what are the products we are giving to the customer, that is Canara Bank, how they are supporting the entrepreneurs, the women entrepreneurs, the young entrepreneurs, the startups. We are having lot of products. Among one of them is Canara GST, where under your GST returns, at the basis of GST returns, that it is assessed. Then we are having very good products for our retail segment also, where we are offering vehicle loan, housing loan, education loan. And in our liability side, we are offering people that our Prosper accounts, this Canara Angel, Canara Aspire, Canara Elite, Canara Delight. These are the products for all the customer, all the segments of people. We are having all the products in asset as well as liability. I request all of the customer as well as the Canara to promote all the products of Canara Bank and make it a big and further bigger bank in coming. ಮ್ಯಾನೇಜರ್ ಆ ಗುರಿ ಮುಟ್ಟಿದ್ದಾರೆ. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಇದೆ. ಹೇಳಬೇಕಂದ್ರೆ ಒಂದು ದಿನ ಕೆನರಾ ಬ್ಯಾಂಕ್, ನಮ್ಮ ಅತ್ತೆ ಮಾವದ್ದು ಅಕೌಂಟ್ ಸಹ ಕೆನರಾ ಬ್ಯಾಂಕ್ ಇದೆ, ನಮ್ಮ ಮಕ್ಕಳದ್ದು ಸಹ ಅಲ್ಲೇ ಇದೆ. ಆಮೇಲೆ ನಮ್ಮ ಟ್ರಸ್ಟ್ 100 ಲಕ್ಷ ಚಾರಿಟಬಲ್ ಟ್ರಸ್ಟ್ ಅಂತ ವಿಜಯನಗರ ಮಾಸ್ಕ್ ಇದೆ, ಅದರದ್ದು
ಅಕೌಂಟ್ ಸಹ ಇದರಲ್ಲೇ ಇದೆ. ಸೊ ಎಷ್ಟು ನಮಗೆ ಸಹಕರಿಸಿದಾರಂದರೆ ತಾವೆಲ್ಲ ಅನುಭವಿಸಿದ್ರೆ ನಾನು ಹೇಳುವಂಥದ್ದು ಏನಿಲ್ಲ, ಬಟ್ ಆದರೂ ನಾನು ಅದು ಹೇಳಬೇಕಾಗ್ತದೆ. ಯಾಕಂದರೆ ಒಂದು ಸಂದರ್ಭ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಅವ್ರು ತುಂಬ ಕಸ್ಟಮರ್ಗೆ ತುಂಬ ಸರ್ವಿಸ್ ಕೊಟ್ಟ. ಆ ಸರ್ವಿಸ್ ಬಗ್ಗೆ ನಾವು ಹೇಳುವಂಥದ್ದು, ಯಾಕಂದರೆ ಬಸವಣ್ಣ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಅಂದರೆ ನಾವು ಮಾಡೋ ಕೆಲಸದಲ್ಲೇ ದೇವರು ಕಾಣ್ಬೋದು, ಅದನ್ನು ಅವರು ಈ ಥರ ಇದೆ. ಸೊ ಅದನ್ನು ನಾವು ಸಹ ಪಾಲಿಸಬೇಕು, ನಾವು ಸರ್ವಿಸ್ ಕೊಡಬೇಕಲ್ಲ ಅದೇ ಥರ ಕೊಡೋದು. ಸೊ ಒಂದು ಸ್ಮಾಲ್ ಒಂದು ಸಿಚುವೇಶನ್ ನಮ್ಮ ಬಗ್ಗೆ ಇದಾಯಿತು. 1922ರಲ್ಲಿ ನನಗೆ ತ್ರಿವಳಿ ಮಕ್ಕಳು, 3 ಮೆಡಿಕಲ್ ಸೀಟ್ ಸಿಕ್ತು. ನನ್ನ ಹತ್ರ ಅವತ್ತು ದುಡ್ಡು ಇತ್ತಿಲ್ಲ. ಅಚಾನಕ್ ನಾಳೆ ಸೀಟ್ ತೊಗೋಬೇಕು, ಇವತ್ತು DD ಮಾಡಿಸ್ಬೇಕು. ನನ್ನ ಹತ್ರ ಮಿನಿಮಮ್ ಬ್ಯಾಲೆನ್ಸ್ ಇತ್ತು, ಅಷ್ಟೇ ಇತ್ತು. ಸರ್ ಹತ್ರ ಹೋದೆ, ನಾನು ಕೂತ್ಕೊಂಡು ಮಾತಾಡೋದು. ಸರ್ ಅವ್ರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅದು ಹೇಳುತ್ತಿಲ್ಲ. ಸಂಜೆ 8:30 ಹೊರಗಡೆ ಇಡೀ ಸ್ಟಾಫಿಗೆ ಇಟ್ಕೊಂಡಿರೋರು, 8:30ವರೆಗೂ ಇಟ್ಕೊಂಡು ನನಗೆ ಹೆಚ್ಚು ಕಡಿಮೆ 12 DD ಅಲ್ಲ 15 DD ಅವರು, ಅಂದರೆ ಸ್ಟೆಪ್ ಇತ್ತು. ಅದು ಒಂದೊಂದು ಸ್ಟೂಡೆಂಟ್ಗೆ 4 DD ಇತ್ತು, 3 ಅಂದರೆ 12 DD ಅವರು 8:30ವರೆಗೆ ಸರ್ರು ಮತ್ತು ಕ್ಯಾಶಿಯರು ಮತ್ತು ಇನ್ನೂ 2 ಸ್ಟಾಫಿಗೆ ಇಟ್ಕೊಂಡು ಅಷ್ಟೊತ್ತವರೆಗೆ DD ಮಾಡಿಕೊಟ್ರು. ಯಾಕಂದರೆ ನನಗೆ ದುಡ್ಡು ನನ್ನ ಅಕೌಂಟಿಗೆ ಬರೋದು ಲೇಟ್ ಆಗಿತ್ತು. ಆಮೇಲೆ ಅವ್ರು ಐಡಿಯಾ ಕೊಟ್ಟರು, ನೀವು ಯಾವ ಥರ ಅಂದರೆ ಹೆಂಗೆ ನೀವು ದುಡ್ಡು ಅಂದರೆ ಯಾವ ಥರ ಕೂಡಿಸ್ಬೇಕಂತ ಅವರಾಗಿ ಒಂದು ಐಡಿಯಾ ಕೊಟ್ಟರು. ಸೊ ಅದೇ ಐಡಿಯಾ ನನ್ನ 4 ಜನ ಹೆಣ್ಮಕ್ಳು, 4ರಲ್ಲಿ 3 MBBS, ಒಬ್ಬಳು ಡೆಂಟಲ್. ಈ ಸಂದರ್ಭದಲ್ಲಿ ಶೈಲೇಂದ್ರ ವಿಭಾಗೀಯ ವ್ಯವಸ್ಥಾಪಕರು, ಆಂಟೋನಿರಾಜ್ ಸಹಾಯಕ ವ್ಯವಸ್ಥಾಪಕರು, ವಿಶ್ವನಾಥ್ ಪಾಟೀಲ್ ಮಾಲೀಕರು, ಅರ್ಪಿತಾ ಆಟೋಮೊಬೈಲ್ಸ್, ಮಮತಾ ಎಸ್ ಪಾಟೀಲ್ ವ್ಯವಸ್ಥಾಪಕ ಪಾಲುದಾರರು, ಅರ್ಪಿತಾ ಆಟೋಮೊಬೈಲ್ಸ್, ಮಹೇಂದ್ರ, ನಿತಿನ್ ಮೋಹನ್ MSME ಹೆಡ್, ಶ್ರೀನಿವಾಸ್ ಮಾಲೀಕರು, ಜೈ ಹನುಮಾನ್ ಟ್ರ್ಯಾಕ್ಟರ್ಸ್, ಕೆನರಾ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬೇಲೂರು ತಾಲೂಕು ಆರೋಗ್ಯಾಧಿಕಾರಿಗಳ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಕ್ಷಯಮುಕ್ತ ಭಾರತದೆಡೆಗೆ 100 ದಿನಗಳ ಅಭಿಯಾನದ ಕುರಿತು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಾಥಾ ಕಾರ್ಯಕ್ರಮದ ಉದ್ಘಾಟನೆಯನ್ನ MS ಶಶಿಕಲಾ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಬೇಲೂರು ಇವರು ನೆರವೇರಿಸಿ ನಂತರ ಮಾತನಾಡಿ, ಕ್ಷಯರೋಗವು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗವಾಗಿದ್ದು, ಕ್ಷಯರೋಗದ ಲಕ್ಷಣಗಳಾದ 2 ವಾರಕ್ಕಿಂತ ಜಾಸ್ತಿ ಕೆಮ್ಮು, ಜ್ವರ, ಕಫ ಬರುವುದು, ಹಸಿವಾಗದೇ ಇರುವುದು, ತೂಕ ಕಡಿಮೆಯಾಗುವುದು ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಆರೋಗ್ಯ ಸಂಸ್ಥೆಗೆ ಭೇಟಿ ನೀಡಿ ಕಫ ಪರೀಕ್ಷೆ ಮತ್ತು ಎಕ್ಸ್ರೇ ಪರೀಕ್ಷೆಯನ್ನ ಮಾಡಿಸಿ ಸೂಕ್ತ ಚಿಕಿತ್ಸೆ ಪಡೆಯಲು ತಿಳಿಸಿದರು. ನಂತರ ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ, ಕ್ಷಯಮುಕ್ತ ಭಾರತವನ್ನ ಮಾಡಲು 100 ದಿನಗಳ ಅಭಿಯಾನವನ್ನ ಹಮ್ಮಿಕೊಂಡಿದ್ದು, ಪ್ರತಿ ಮನೆಯಲ್ಲೂ ಭೇಟಿ ನೀಡಿ ಕ್ಷಯರೋಗದ ಲಕ್ಷಣಗಳು ಕಂಡುಬಂದರೆ ಅಂತಹವರನ್ನ ಪರೀಕ್ಷೆಗೆ ಒಳಪಡಿಸಿ ಸೂಕ್ತ ಚಿಕಿತ್ಸೆ ನೀಡಲಾಗುವುದು. ಅಪಾಯದ ಅಂಚಿನಲ್ಲಿರುವ ಮಧುಮೇಹಿಗಳು, ಧೂಮಪಾನಿಗಳು, ಮದ್ಯಪಾನ ಸೇವಿಸುವವರು, ಅಪೌಷ್ಟಿಕತೆಯಿಂದ ಬಳಲುವವರು, ವಲಸೆ ಬಂದಿರುವವರಿಗೆ ಗುರುತಿಸಿ ಸ್ಕ್ರೀನಿಂಗ್ ಮಾಡಲಾಗುವುದು. ಮೇಲ್ಕಂಡ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರೀಕ್ಷೆಗೆ ಒಳಪಡುವಂತೆ ತಿಳಿಸಿದರು. ಈ ಕ್ಷಯಮುಕ್ತ ಅಂದರೆ ಕ್ಷಯರೋಗದ ಪತ್ತೆ ಹಚ್ಚಿಬಿಟ್ಟು ಅವರಿಗೆ ತೀವ್ರವಾದ ಚಿಕಿತ್ಸೆ ನೀಡೋದಕ್ಕೆ ಯಾವ ಥರದ್ದು ಮತ್ತು ಎಲ್ಲೆಲ್ಲಿ ಯಾವ್ಯಾವ ಪಾಪ್ಯುಲೇಷನ್ ಎಲ್ಲ ನಾವು ಕವರ್ ಮಾಡಬೇಕು ಅಂತೇಳಿ ಕ್ಷಯ ರೋಗಿಗಳನ್ನು ಗುರುತಿಸಿ ಅವರಿಗೆ ಊರೂರಿಗೆ ಅಂದರೆ ಮನೆ ಮನೆಗೆ ಭೇಟಿ ನೀಡಿ ಯಾರಿಗಾದರೂ ಈ ಥರ ಕಾಯಿಲೆಗಳು ಏನಾದರೂ ಕೆಮ್ಮು, ಜ್ವರ ಮತ್ತು ತೂಕ ಕಡಿಮೆ ಆಗ್ತಿರೋದು ಮತ್ತು ಬೇರೆ ಬೇರೆ ಥರದ್ದು ತೊಂದರೆಗಳು, ಶುಗರ್ ಕಾಯಿಲೆ ಇರೋರು ಅಥವಾ ಬೇರೆ ಥರದ್ದು ತೊಂದರೆ ಇರೋರಿಗೂ ಕೂಡ ಸ್ಕ್ರೀನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಒಂದು ನಿಗದಿತ ಒಂದು ಮೈಕ್ರೋ ಪ್ಲಾನನ್ನು ಮಾಡಿಕೊಟ್ಟಿದೆ. ಅದರ ಪ್ರಕಾರ ನಾವು ಈ 100 ದಿನಗಳಲ್ಲಿ ಪ್ರತಿ ಗ್ರಾಮಗಳಿಗೂ ತೆರಳಿ ಎಲ್ಲರಿಗೂ ಇದರ ಬಗ್ಗೆ ಅರಿವು ಮೂಡಿಸಿ, ನಮಗೆ ಈ ಏನು 60 ವರ್ಷ ಮೇಲ್ಪಟ್ಟವರಿಗೆ ಅಥವಾ ಬೇರೆ ಕಾಯಿಲೆಗಳು ಇರುವಂಥವರಿಗೆ ಅವರಿಗೆಲ್ಲರಿಗೂ ಎಕ್ಸ್ರೇ ಮಾಡಿಸ್ಬಿಟ್ಟು ಅವರಿಗೆ ಕಫ ಪರೀಕ್ಷೆ, ಎಕ್ಸ್ರೇ ಮತ್ತು ಚಿಕಿತ್ಸೆ ನೀಡೋದ್ರ ಮುಖಾಂತರ ಕ್ಷಯಮುಕ್ತ ಕರ್ನಾಟಕ ಭಾರತವನ್ನು ಕ್ಷಯಮುಕ್ತ ಒಂದು ರಾಷ್ಟ್ರ ಅಂತ ಬೆಳೆಸೋದಕ್ಕಾಗಿ ನಮ್ಮ ಎಲ್ಲರ ಸಹಕಾರ ಕೋರ್ತಾ ಈ ದಿನ ನಾವು ಮಾನ್ಯ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಮಾಡಿ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಅದರಿಂದ ನಾವು ಹೊರಗಡೆ ಬರ್ಬೋದು ಅನ್ನೋದು ಒಂದು ನಮ್ಮ ವೈದ್ಯಕೀಯ ರಂಗ ತೋರಿಸ್ಕೊಟ್ಟಿದೆ. ಹಾಗಾಗಿ ಯಾರೇ ಆಗಲಿ ಕ್ಷಯರೋಗ ಬಂದವರು ದಯವಿಟ್ಟು ಬಂದು ಚಿಕಿತ್ಸೆ ಪಡ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ಹೇಗೆ ಅದ್ರ ಸಿಂಪ್ಟಮ್ಸು ಯಾವ ರೀತಿ ಇರುತ್ತೆ ಅನ್ನೋದು ಅಂತ ಅಂದರೆ ಕೆಮ್ಮು, ಸತತವಾಗಿ ಜ್ವರ ಮತ್ತು ಏಕಾಏಕಿ ವೆಯ್ಟ್ ಲಾಸ್ ಆಗೋದು, ಇವೆಲ್ಲ ಒಂದು ಸೂಚನೆ. ಸೊ ಈ ರೀತಿ ಬಂದಾಗ ಏನು ಮಾಡಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ. ತಕ್ಷಣ ನೀವು ಆಸ್ಪತ್ರೆಗೆ ಬಂದು ಇದ್ರ ಬಗ್ಗೆ ಚಿಕಿತ್ಸೆ ಪಡ್ಕೊಳ್ಳಿ. ಮತ್ತು ಇದಕ್ಕೆ ಮುಖ್ಯ ಏನು ಅಂತಂದರೆ ಚೆಸ್ಟ್ ಎಕ್ಸ್ರೇ ತೆಗೆಸ್ಬೇಕು. ಇದರಿಂದ ಕ್ಷಯರೋಗ ಯಾವ ಹಂತದಲ್ಲಿದೆ ಅನ್ನೋದನ್ನು ನಾವು ಕಂಡುಕೊಳ್ಬೋದು.
ಮತ್ತು ಇದ್ರ ಬಗ್ಗೆ ನಿಯಮಿತವಾಗಿ ಔಷಧಿ ತೊಗೊಂಡ್ರೆ 6 ತಿಂಗಳ ಕಾಲ ನಿಯಮಿತವಾಗಿ ಔಷಧಿ ತೊಗೊಂಡ್ರೆ ಗುಣಮುಖ ಆಗುತ್ತೆ. ಮತ್ತು ಇನ್ನೂ ಒಂದು ಇದು ಕಲ್ಪನೆ ಏನು ಅಂತಂದರೆ, ಕ್ಷಯರೋಗ ಬಂದವರು ಅದೇ ಮನೆಯಲ್ಲಿ ಇದ್ದವ್ರಿಗೆ ಇದು ಒಂದು ರೋಗನೂ ಹರಡುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇರಬೇಕು. ದಿನಾಂಕ 7/12/2024ರಿಂದ 24/3/2025ರವರೆಗೆ 100 ದಿನಗಳ ಅಭಿಯಾನದ ರೀತಿಯಲ್ಲಿ ಸ್ಕ್ರೀನಿಂಗ್ ಮಾಡಿ ಕ್ಷಯರೋಗ ಪತ್ತೆಯಾದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುವುದು. 2025ಕ್ಕೆ ಕ್ಷಯಮುಕ್ತ ಕರ್ನಾಟಕ, 2030ಕ್ಕೆ ಕ್ಷಯಮುಕ್ತ ಭಾರತ ಮಾಡಲು ಸಾರ್ವಜನಿಕರು ಸಹಕರಿಸಬೇಕು ಎಂದರು. ನಂತರ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಯವರಿಂದ ಜಾಥಾ ಕಾರ್ಯಕ್ರಮವನ್ನ ಮಾಡಿ ಸಾರ್ವಜನಿಕರಿಗೆ ಕ್ಷಯರೋಗ ಕುರಿತು ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಸುಧಾ, ಶ್ರೀಮತಿ ಶಶಿಕಲಾ, ಸರ್ಕಾರಿ ಸಹಾಯಕ ಅಭಿಯೋಜಕರು ಜೆಸಿ ಪುಟ್ಟಸ್ವಾಮಿ ಗೌಡರು, ಕಾರ್ಯದರ್ಶಿ, ವಕೀಲರ ಸಂಘ ಬೇಲೂರು, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಷಾ ಕೆಎಸ್, ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ದಯಾನಂದ್ ಅವರು, ಕ್ಷಯರೋಗದ ಮೇಲ್ವಿಚಾರಕರಾದ ದೇವರಾಜ್, ಆರ್ಬಿಎಸ್ಕೆ ವೈದ್ಯಾಧಿಕಾರಿಗಳು ಮತ್ತು ತಂಡದವರು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಪ್ರತಿ ಮಾರ್ಗಶಿರ ಶುಕ್ಲ ಪಕ್ಷದ 6ನೇ ದಿನದಂದು ಸ್ಕಂದ ಷಷ್ಠಿಯನ್ನು ಆಚರಿಸಲಾಗುತ್ತದೆ. ಈ ಷಷ್ಠಿ ದಿನಾಂಕವನ್ನು ಚಂಪಾ ಷಷ್ಠಿ, ಗುಹಾ ಷಷ್ಠಿ ಅಥವಾ ಅನ್ನಪೂರ್ಣ ಷಷ್ಠಿ ಎಂದು ಕರೆಯಲಾಗುತ್ತದೆ. ಕಾರ್ತಿಕೇಯ ದೇವರನ್ನ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಸಹ ಕರೆಯಲಾಗುತ್ತದೆ. ಇದು ಶಿವನ ಇನ್ನೊಂದು ರೂಪ. ಅದಕ್ಕಾಗಿ ಶಿವ ಮತ್ತು ಅವನ ಹಿರಿಯ ಮಗ ಕಾರ್ತಿಕನನ್ನ ಈ ದಿನ ಚಂಪಾ ಷಷ್ಠಿಯ ದಿನ ಪೂಜಿಸಲಾಗುತ್ತದೆ. ಸ್ಕಂದ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯನನ್ನ ಪೂಜಿಸುವುದು ವಿಶೇಷ ಕಾರ್ಯದ ಸಾಧನೆಗೆ ಬಹಳ ಫಲಪ್ರದವಾಗಿದೆ. ಆದಾಗ್ಯೂ ಕೆಲವರು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ದಿನದಂದು ಈ ಉಪವಾಸವನ್ನ ಆಚರಿಸುತ್ತಾರೆ. ಇವೆರಡೂ ಮಾನ್ಯವಾಗಿವೆ. ಸುಬ್ರಹ್ಮಣ್ಯ ಸ್ವಾಮಿ ಚಂಪಾದ ಹೂವನ್ನ ಅಂದರೆ ಸಂಪಿಗೆಯನ್ನ ಇಷ್ಟಪಡೋದ್ರಿಂದ ಇದನ್ನ ಚಂಪಾ ಷಷ್ಠಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರ ಎಂಬ ರಾಕ್ಷಸನಾದ ಬಾಳಿಕೆಯಿಂದ ಕೊನೆಗೊಳಿಸಿದನೆಂದು ನಂಬಲಾಗಿದೆ. ಸ್ಕಂದ ಷಷ್ಠಿಯ ದಿನದಂದು ಭಕ್ತರು ಸ್ನಾನ ಮಾಡಿ ಮತ್ತು ಧ್ಯಾನ ಮಾಡಿ ಮೊದಲನೆಯದಾಗಿ ಉಪವಾಸದ ಪ್ರತಿಜ್ಞೆಯನ್ನ ತೆಗೆದುಕೊಂಡು ನೀರು, ಹಣ್ಣುಗಳು, ಹೂವುಗಳು, ಬೀಜಗಳು, ದೀಪ, ಅಕ್ಷತೆ, ಅರಿಶಿನ, ಶ್ರೀಗಂಧ, ಹಾಲು, ಹಸುವಿನ ತುಪ್ಪ, ಸುಗಂಧ ದ್ರವ್ಯದಿಂದ ಪೂಜಿಸಿ ಅಂತಿಮವಾಗಿ ಆರತಿ ಮಾಡಿ ಸಂಜೆ ಕೀರ್ತನೆ ಭಜನೆ ನಂತರ ಆರತಿ ಮಾಡಿ ಪೂಜಿಸಿ ಇದರ ನಂತರ ಹಣ್ಣುಗಳನ್ನು ಸೇವಿಸುತ್ತಾರೆ. ಕರ್ನಾಟಕದಾದ್ಯಂತ ಸ್ಕಂದ ಷಷ್ಠಿಯ ದಿನ ಸುಬ್ರಹ್ಮಣ್ಯ ದೇಗುಲಗಳಲ್ಲಿ ವಿವಿಧ ಪೂಜೆ ನಡೆಯುತ್ತದೆ. ಹಾಸನದ ಹೇಮಾವತಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಅದ್ದೂರಿಯಾಗಿ ನಡೆದಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿಸಿಕೊಳ್ತಾರೆ. ಇಂದಿನ ದಿನದ ವಿಶೇಷತೆಯನ್ನ ದೇಗುಲದ ಅರ್ಚಕರು ಮತ್ತು ಗೋವಿಂದರಾಜು ಅವರು ವಾಹಿನಿಗೆ ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತಿ ದೇವಿ ನಮಃ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಮಃ. ಪ್ರತಿ ವರ್ಷವೂ ಸಹ ಹಾಸನ ಹೇಮಾವತಿ ನಗರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ನಿತ್ಯವೂ ಸಹ ಪೂಜೆಯು ನಡೆಯುತ್ತಿದ್ದು, ಇವತ್ತಿನ ದಿವಸದಲ್ಲಿ ಮಹಾಷಷ್ಠಿ ಮಾರ್ಗಶಿರ ಮಾಸ ಷಷ್ಠಿಯನ್ನು, ಶುಕ್ಲಪಕ್ಷದ ಷಷ್ಠಿಯನ್ನು ಮಹಾಷಷ್ಠಿ ಅಂತ ಹೇಳ್ತೇವೆ. ಈ ಷಷ್ಠಿಯ ವಿಶೇಷತೆ 3 ದಿವಸಗಳ ಕಾಲ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಹಿಂದಿನ 2 ದಿನಗಳಲ್ಲಿ ಕಾವೇರಿಯ ನೀರಿನಿಂದ ಸುಬ್ರಹ್ಮಣ್ಯನಿಗೆ ಅಭಿಷೇಕ, ತದನಂತರ ಮಹಾಗಣಪತಿ ದುರ್ಗಾ ಹೋಮ, ಸುಬ್ರಹ್ಮಣ್ಯ ಹೋಮ ಆಗುತ್ತೆ. ಸಂಜೆಯಲ್ಲಿ ಉತ್ಸವ ಬೀದಿಯಲ್ಲಿ ನಡೆಯುತ್ತೆ. ತದನಂತರ ಮಾರನೇ 24 ಗಂಟೆಗಳಿಂದ ಅಭಿಷೇಕವನ್ನು ಮಾಡ್ತೇವೆ. ತದನಂತರ ಭಕ್ತಾದಿಗಳಿಗೆ 7 ಗಂಟೆಗೆ ಮಹಾಮಂಗಳಾರತಿ ಮಾಡಿ ಭಕ್ತಾದಿಗಳೆಲ್ಲರಿಗೂ ಸಹ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನು ಇರುವಂತೆ ದರ್ಶನವನ್ನು ಇಟ್ಟಿರ್ತೇವೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ನಿರಂತರವಾಗಿ ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸುತ್ತಾರೆ. ಹಾಗೆ ಸೇವೆಗೆ ಪಾತ್ರರಾದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯೂ ಸಹ ನಮ್ಮ ದೇವಸ್ಥಾನದಲ್ಲಿ ನಿರಂತರವಾಗಿ ನಡೆಯುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಪಾತ್ರ ಆಗಬೇಕು ಅಂತ ನಾವು ಸಹ ಮಂಡಳಿಯಿಂದ ಅರ್ಚಕರ ಪರವಾಗಿ ನಾವು ಕೇಳ್ಕೊಳ್ತೇವೆ. ಈ ಮಹಾಷಷ್ಠಿ ಬಂತು ಅಂದ್ರೇ ಎಲ್ಲ ಭಕ್ತರಿಗೂ ನೆನಪಾಗೋದು ಸುಬ್ರಹ್ಮಣ್ಯ ಸ್ವಾಮಿ. ಯಾಕೆಂದರೆ ನಮ್ಮ ಮನುಷ್ಯರ ದೈನಂದಿನ ಸಮಸ್ಯೆಗಳು ಅಂದರೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅಂದರೆ ಎಷ್ಟೇ ದುಡ್ಡು ಕೈಗಷ್ಟೇ ಇರೋದು, ತೀರದ ಬಡತನ, ಮತ್ತು ಮದುವೆ ಆಗದೆ ಇರೋದು, ಮದುವೆ ಆದರೂ ಮಕ್ಕಳು ಆಗದೆ ಇರೋವಂಥದ್ದು, ಒಂದು ವೇಳೆ ಮಕ್ಕಳಾದರೂ ಅಂಗವಿಕಲು ಮಕ್ಕಳು ಹುಟ್ಟೋದು, ಮತ್ತು ಆಗಾಗ ಕಾಡ್ತಾ ಇರೋ ಅನಾರೋಗ್ಯ, ಎಷ್ಟೇ ನಾವು ವೈದ್ಯರಿಗೆ ತೋರಿಸಿದ್ರು ಸಹ ಅದು ವಾಸಿನೇ ಆಗೋದಿಲ್ಲ. ಹಾಗೆ ಮತ್ತು ಕಾರಣ ಇಲ್ಲದೆ ದಾಂಪತ್ಯದಲ್ಲಿ ಕಲಹ ಆಗೋದು, ಮಕ್ಕಳ ಜೊತೆ ಕಲಹ ಆಗೋದು, ಹೀಗೆ ಇವಕ್ಕೆಲ್ಲ ಕಾರಣ ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧದ ಅನುಸಾರ ಇದ್ರೂ ಆ ಪ್ರಾರಬ್ಧದ ಅನುಸಾರನೇ ಈ ಭಗವಂತನ ಚೈತನ್ಯ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಚೈತನ್ಯ ಅಂದರೆ ಆ ಮಹಾಷಷ್ಠಿಯ ದಿನ
ನಾವು ಮನಸ್ಸಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಸತತವಾಗಿ ನಾಮಸ್ಮರಣೆ ಮಾಡಿಕೊಂಡು ನಾವು ಇಲ್ಲಿ ಭಗವಂತನ ನಾವು ದರ್ಶನ ಮಾಡಿದರೆ ನಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಪ್ರತೀತಿ ಹೌದು. ಮತ್ತೆ ಅದ್ರ ಕೂಡ ಇಲ್ಲಿ ಬರೋ ಭಕ್ತರ ಆಂಬೋಣ. ಯಾಕೆಂದ್ರೆ ಸಾಕಷ್ಟು ಭಕ್ತರು ಹೇಳಿದ್ದಾರೆ, ನಾನು ಸಾಕಷ್ಟು ಆಗಿತ್ತು ಹೀಗಿತ್ತು, ಮತ್ತೆ ಈ ಭಗವಂತನ ಇದು ಮಹಾಷಷ್ಠಿ ದಿನ ಬಂದು ನಾನು ದರ್ಶನ ಮಾಡಿಸ್ದೆ, ನಂತರ ನನ್ನ ಜೀವನದಲ್ಲಿ ಇಷ್ಟು ಒಳ್ಳೇದಾಯಿತು, ನಂತರ ಈ ಒಂದು ಇದಕ್ಕೆ ನಾನು ಪರಮ ಭಕ್ತನಾದೆ, ಈಗ ನಾನು ವಾರಕ್ಕೊಮ್ಮೆ ಬರ್ತೀನಿ, ದಿನ ಬರ್ತೀನಿ, ಹೀಗೆಲ್ಲ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕಲಿಯುಗದಲ್ಲಿ ಸಹ ಒಂದು ಪವಾಡ ಅಂದ್ರೆ ಈ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಈ ಒಂದು ಮಹಾಷಷ್ಠಿಯ ದಿನ ಒಂದು ಆಗೋ ಒಂದು ಅದ್ಭುತ ಒಂದು ಚೈತನ್ಯ ಆಗಿರುತ್ತೆ. ಮತ್ತೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಇರುವ ಏಕೈಕ ದೇವಸ್ಥಾನ ಪ್ರತಿಮೆ ರೂಪದಲ್ಲಿ ಈ ಹೇಮಾವತಿ ನಗರದಲ್ಲಿರೋ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದೇ. ರಾಮನಾಥಪುರದಲ್ಲಿ ಇದೆ, ಆದರೆ ಅಲ್ಲಿ ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಾಗರಹಾವಿನ ರೂಪದಲ್ಲಿದ್ದಾರೆ. ಹಾಗಾಗಿ ಈ ಪ್ರಸಿದ್ಧಿ ಅಂದರೆ 2000ಕ್ಕೆ ಈ ದೇವಸ್ಥಾನ ಓಪನ್ ಆಯಿತು. ವರ್ಷದಿಂದ ವರ್ಷಕ್ಕೆ ಸಾಗರೋಪಾದಿಯಲ್ಲಿ ಜನಪ್ರವಾಹ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆ ಹೊರತು ಒಂದು ವರ್ಷ ಕಮ್ಮಿ ಇಲ್ಲ. ಯಾಕಂದರೆ ಹೋದ ವರ್ಷ 30,000 ಕ್ರಾಸ್ ಆಗಿದ್ದು, ಈ ಸಲ 35,000 ಕ್ರಾಸ್ ಆಗುತ್ತೆ. ನಾವೇಗೆ ಈಗ ನಿಖರವಾಗಿ ಅಂಕಿಅಂಶ ಹೇಳ್ತೀವಿ ಅಂದರೆ, ನಾವು ಈ ಎಲೆಗಳನ್ನ ಪ್ರಸಾದಕ್ಕೆ ನಾವು ಮಾಡಿಸೋ ಎಲೆಗಳನ್ನೆಲ್ಲ ಕೊಡ್ತೀವಲ್ಲ, ಹಾಗಾಗಿ ಆ ಎಲೆಗಳೆಲ್ಲ ಎಷ್ಟೆಷ್ಟು ಹೋಗುತ್ತೆ ಅದ್ರ ಮೇಲೆ ನಾವು ಸರಿಯಾಗಿ ಹೇಳ್ತಿದ್ವಿ. HCN ನ್ಯೂಸ್ ಹಾಸನ್. ಈಗ ಸಂಕ್ಷಿಪ್ತ ಸುದ್ದಿಗಳು. ಸನಾತನ ಸೇವಾ ಟ್ರಸ್ಟ್ ಸ್ಥಾಪನೆಯಾಗಿ ಕೆಲವೇ ದಿನಗಳಾಗಿದ್ರೂ ಕೂಡ ಅದರ ಸೇವಾ ಮನೋಭಾವನೆ ತುಂಬಾ ದೊಡ್ಡದಾಗಿದೆ. ಇವತ್ತು ಸಮಾಜ ಸೇವೆಯನ್ನ ಮಾಡಬೇಕೆಂಬ ಮನೋಭಾವನೆಗಳು ಬಹಳಷ್ಟು ಜನರಲ್ಲಿ ಕಡಿಮೆಯಾಗುತ್ತಿದೆ. ಮನುಷ್ಯನ ಜೀವನ ಸಾರ್ಥಕತೆಯಾಗಬೇಕಾದ್ರೆ ಸೇವಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು. ನಮಗಿರುವ 24 ಗಂಟೆಗಳಲ್ಲಿ ಕನಿಷ್ಠ 1-2 ಗಂಟೆಗಳಾದರೂ ಸಮಾಜಕ್ಕಾಗಿ ಸೇವೆ ಮಾಡಬೇಕು. ಸನಾತನ ಎಂಬ ಹೆಸರಲ್ಲಿ ನಮ್ಮ ಧರ್ಮ ಸತ್ವ ಅಡಗಿದೆ. ನಾವು ನ್ಯಾಯ ನೀತಿ ಸತ್ಯದ ಹಾದಿಯಲ್ಲಿ ನಡೆಯೋದ್ರ ಜೊತೆಗೆ ಧರ್ಮವನ್ನ ಉಳಿಸುವ ಕೆಲಸ ಮಾಡಬೇಕಿದೆ. ಇಂತಹ ಸೇವಾ ಮನೋಭಾವನೆ ಇರುವ ಸಂಘ ಸಂಸ್ಥೆ ಸಮಾಜದಲ್ಲಿ ಇರಬೇಕು ಎಂದರು. ನಂತರ ಮಾತನಾಡಿದ ಸನಾತನ ಸೇವಾ ಟ್ರಸ್ಟ್ ಅಧ್ಯಕ್ಷ NS ಮಂಜುನಾಥ್ ಸಂಘಿ, ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ತೆಂಕಲಗೂಡು ಬ್ರಹ್ಮನ್ ಮಠದ ಶ್ರೀ ಷಡ್ಬ್ರಹ್ಮ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಇವರ ಆಶೀರ್ವಾದದಿಂದ ಈ ವರ್ಷ ನಾಡಿಗೆ ಒಳ್ಳೆಯ ಮಳೆ ಬೆಳೆ ಆಗಿ ಸಕಲ ಜೀವರಾಶಿಗಳು ಆರೋಗ್ಯವಾಗಿ ನೆಮ್ಮದಿಯಾಗಿ ಬದುಕುವಂತಾಗಲಿ. ನಮ್ಮ ಸೇವಾ ಟ್ರಸ್ಟ್ ಮೂಲಕ ನೂತನ ವರ್ಷದಿಂದ ಉತ್ತಮ ಸಮಾಜಮುಖಿ ಕೆಲಸ ಮಾಡಲಿದ್ದೇವೆ ಎಂದರು. ಬಹಳಷ್ಟು ಜನರಲ್ಲಿ ಕಡಿಮೆ ಆಗ್ತಾ ಇದೆ. ಮನುಷ್ಯನ ಜೀವನದ ಸಾರ್ಥಕತೆ ಏನು, ಈ ಮನುಷ್ಯನ ಜೀವನ ಯಾಕಿದೆ ಅಂತ ಕೇಳಿದ್ರೆ ಒಬ್ಬ ಸುಭಾಷಿತಕಾರ ಬಹಳ ಸುಂದರವಾಗಿ ಹೇಳುತ್ತಾರೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಂ ಇದಂ ಶರೀರಂ. ಹೇಗೆ ಒಂದು ಗಿಡ ತನ್ನ ಜೀವನದ ಆಯಸ್ಸನ್ನ ಪರೋಪಕಾರಕ್ಕಾಗಿಯೇ ಮೀಸಲಿಟ್ಟಿದೆಯೋ, ಹೇಗೆ ಒಂದು ಹಸು ತನ್ನ ಜೀವಮಾನವೆಲ್ಲ ಮನುಷ್ಯರಿಗೆ ತನ್ನ ಅಮೃತ ಸಮನಾದ ಹಾಲನ್ನ ಧಾರೆ ಎರೆದುಕೊಂಡು ಬಂದಿದೆಯೋ, ಹೇಗೆ ಗಂಗಾ ಮಾತೆ, ನಾವು ನದಿಗಳು ಅಂತ ಏನು ಕರಿತೀವಿ, ಆ ಎಲ್ಲ ನದಿಗಳು ಕೂಡ ತಮಗಾಗಿ ತಾವು ಎಂದು ಜೀವನವನ್ನು ನಡೆಸಲಿಲ್ಲ, ಬದಲಾಗಿ ಮನುಷ್ಯರಿಗಾಗಿ ಸರ್ವ ಸಕಲ ಜೀವರಾಶಿಗಳಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾವು. ಹಾಗಾಗಿ ಈ ಮನುಷ್ಯನ ಜೀವನ ಯಾಕಿದೆ ಅಂತ ಕೇಳಿದ್ರೆ ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ಯಾಕಿದೆ ಅಂದ್ರೆ ಪರರ ಉಪಕಾರಕ್ಕಾಗಿ ಇದೆ. ಹಾಗೆಂದ ಮಾತ್ರಕ್ಕೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಕೆಲಸವನ್ನ ಮಾಡಬಾರ್ದು ಅಂತ ಏನಿಲ್ಲ. ನಮ್ಮ ಜೀವನದಲ್ಲಿ ಇರ್ತಕ್ಕಂಥ 24 ಗಂಟೆಗಳಲ್ಲಿ ಕನಿಷ್ಠ 1 ಗಂಟೆ ಆದ್ರೂ ನಾವು ಸಮಾಜಕ್ಕೆ ಸೇವೆಯನ್ನ ಮಾಡಬೇಕು. ಸಮಾಜ ಅಂದ್ರೆ ಏನು? ನಾವೆಲ್ಲರೂ ಇರ್ತಕ್ಕಂಥದ್ದೇ ಸಮಾಜ. ಹಾಗಾಗಿ ಸಮಾಜ ಸುಭದ್ರವಾಗಿರ್ಬೇಕಾದ್ರೆ ಸಮಾಜದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಜೀವನದಲ್ಲಿ ಒಂದಿಷ್ಟು ಸಮಯವನ್ನ, ಒಂದಿಷ್ಟು ಹಣವನ್ನ, ಒಂದಿಷ್ಟು ಶಕ್ತಿಯನ್ನ ಸಮಾಜಕ್ಕೆ ಅರ್ಪಣೆ ಮಾಡಿದಾಗ ಮಾತ್ರ ಸಮಾಜ ಸುಭದ್ರ ಆಗುತ್ತೆ. ಸಮಾಜ ಸುಭದ್ರ ಆದ್ರೆ ದೇಶ ಸುಭದ್ರ ಆಗುತ್ತೆ, ನಾವು ಸುಭದ್ರ ಆಗ್ತೀವಿ. ಹಾಗಾಗಿ ಇವತ್ತು ಸನಾತನ ಸೇವಾ ಸಂಸ್ಥೆಯವರು ನೂತನ ವರ್ಷದ ಕ್ಯಾಲೆಂಡರ್ ಅನ್ನ ನಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನ ಮಾಡಿದರೆ. ಬಹುಶಃ ಹೆಸರು ಕೇಳಲಿಕ್ಕೆ ಬಹಳ ಸುಂದರವಾಗಿದೆ, ಸನಾತನ ಸೇವಾ ಸಂಸ್ಥೆ. ಬಹುಶಃ ಭಾರತ ದೇಶ ಅಂತಂದ್ರೆ ಸನಾತನ ಧರ್ಮದ ಪ್ರತಿಪಾದನೆಯನ್ನ ನಾವೆಲ್ಲರೂ ಮಾಡಿಕೊಂಡು ಬರ್ತಿದ್ದೀವಿ. ಧರ್ಮ ಅಂತ ಕೇಳಿದ್ರೆ ನಾವೆಲ್ಲರೂ ಅಚ್ಚುಕಟ್ಟಾಗಿ ಸತ್ಯ, ಶಾಂತಿ ಇವೆಲ್ಲವನ್ನ ಮೈಗೂಡಿಸಿಕೊಂಡು ಸತ್ಯದ ಪರಿಪಾಲನೆಯನ್ನ ಮಾಡಬೇಕು. ಅಹಿಂಸೆಯಿಂದ ನಾವು ನಡಿಬೇಕು. ಹಿಂಸೆಯನ್ನ ಯಾರಿಗೂ ಮಾಡಬಾರ್ದು ಅಂತಕ್ಕಂಥ ಒಂದು ಕಟ್ಟಳೆಗಳನ್ನ ನಮಗೆ ಹಾಕೊಡ್ತಕ್ಕಂಥದ್ದು ಧರ್ಮ. ಒಂದು ಕಡೆ ಒಬ್ಬ ಸುಭಾಷಿತಕಾರ ಬಹಳ ಸುಂದರವಾಗಿ ಹೇಳ್ತಾನೆ, ಧರ್ಮ ಅಂದ್ರೆ ಏನು? ನಾವೆಲ್ಲರೂ ಕೂಡ ಇವತ್ತು ಬಟ್ಟೆಯನ್ನು ಧರಿಸ್ತಕ್ಕಂಥ ಸಂಸ್ಕೃತಿಯಲ್ಲಿ ಇದ್ದೇವೆ.
ಏನಕ್ಕೆ ಬಟ್ಟೆಯನ್ನು ಧರಿಸ್ತೀವಿ ಅಂದರೆ ನಮ್ಮ ಸೌಂದರ್ಯ ಇಮ್ಮಡಿಗೊಳ್ಬೇಕು. ಹಾಗೇನೆ ಈ ಧರ್ಮ ಅಂತಂದ್ರೆ ಏನು? ಧಾರಯತಿ ಇತಿ ಧರ್ಮ. ನಾವು ಏನನ್ನ ಧರಿಸ್ತೀವೋ ಅದು ಧರ್ಮ. ನಾವು ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಬೇಕು, ಅದಕ್ಕೆ ನಾವು ಧರ್ಮ ಅಂತ ಕರಿತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಜಾನಕೆರೆ ಲೋಕೇಶ್, ಸದಸ್ಯರಾದ ಜೆವಿ ಲೋಹಿತ್, ಎಚ್ಎನ್ ಪುಟ್ಟಸ್ವಾಮಿ ಗೌಡ್ರು, ಕುಸುಮ ಭೂಪಾಲ್, ಜಯೇಂದ್ರ, ರಘುಗೌಡ, ಎಂಎಂ ಕುಮಾರಸ್ವಾಮಿ, ಜಯರಾಜ್, ದಿಲೀಪ್ ಬಾಲರಾಜ್, ಸುಧೀಶ್ ಎನ್, ನೇತ್ರ ಸುರೇಶ್, ಅಣ್ಣಪ್ಪ ಓಂನಗರ, ಗಗನ್ ಟಿಎಸ್, ಅನಿಲ್ ಸಂಪಗೂಡು, ಕಿರಣ್ ಸಂದೇಶ್, ವಿಎಚ್ಪಿ ಕಾರ್ಯದರ್ಶಿ ಹೆತ್ತೂರು ಸುರೇಶ್, ಒಳಲಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಹಿರದನಹಳ್ಳಿ ಹೂವಣ್ಣ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶ್ಪುರ. HCN ನ್ಯೂಸ್ನಲ್ಲಿ ಈಗ ಮತ್ತೆ ಮುಖ್ಯಾಂಶಗಳು. ಪಿಡಿಒ ಪರೀಕ್ಷೆ ಬರೆಯಲು ವಸ್ತ್ರ ಸಂಹಿತೆ ನಿಯಮ, ಯುವತಿಯರ ಅರ್ಧ ತೋಳಿನವರೆಗೂ ಬಟ್ಟೆ ಕತ್ತರಿಸಿದ ಅಧಿಕಾರಿಗಳು, ಆಕ್ರೋಶ ವ್ಯಕ್ತಪಡಿಸಿದ ಪರೀಕ್ಷಾರ್ಥಿಗಳು. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಇಲಾಖೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಸಚಿವರು, ಕಾರ್ಮಿಕರಿಗಾಗಿ 7 ಎಕರೆ ಪ್ರದೇಶದಲ್ಲಿ 2500 ಮನೆ ನಿರ್ಮಾಣ ಘೋಷಣೆ ಮಾಡಿದ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್. ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಷಷ್ಠಿ ಅಂಗವಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವ, ಬಾಯಿಗೆ ಬೀಗ ಧರಿಸಿದ ಉಪವಾಸ ವ್ರತ ಆಚರಿಸುವ ಭಕ್ತರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.